ಇಲ್ಲ, ಅದು ಇದು ಇದೇ ನಾನು ಅಂದೇ ಮೊದಲೇ ಹೇಳಿದೆ, ಇದೇ ಮಹಾಸುದಿನ ಅಂತ ಅನ್ನಿಸ್ತಾ ಇದೆ ನನಗೆ. ನಿಜವಾಗಿ ನಾನು ಇದನ್ನು ಎದುರು ನೋಡಿರಲಿಲ್ಲ. ಜನಗಳ ಅಮ್ಮನ ಮೇಲಿಟ್ಟಿರುವಂಥ ಪ್ರೀತಿ, ಆಮೇಲೆ ಕಲಾವಿದರು ಪ್ರೀತಿಯಿಂದ ಒಂದು ಇದನ್ನು ಈ ಯಶಸ್ಸು ಮಾಡಿಕೊಟ್ರು. ಆಮೇಲೆ ಆದಿಚುಂಚನಗಿರಿ ಮಠದ ಶ್ರೀಗಳು ಪ್ರೀತಿಯಿಂದ, ಬಸವನದೇವರ ಮಠದ ಶ್ರೀಗಳು, ಧಾರವಾಡದಿಂದ ಬಂದರು, ದಾವಣಗೆರೆಯಿಂದ ಬಂದರು ಶ್ರೀಗಳು, ಪಾಪ KH ಮುನಿಯಪ್ಪನವರು ಎಷ್ಟು ಗೌರವವಾಗಿ ಯೋಚನೆ ಮಾಡಿ ದೀರ್ಘವಾಗಿ ನಿಧಾನವಾಗಿ ಮಾತಾಡಿಸಿ ಉತ್ತರ ಕೊಟ್ಟರು. ನಮ್ಮ ಸರ್ಕಾರ ನಿಮ್ಮ ಜೊತೆಲೇ ಇರತ್ತಪ್ಪ, ಯಾವತ್ತೂ ಮನೆ ಬಾಗಿಲು ತೆಗೆದು, ಆದರೆ ಅವ್ರು ಹೇಳಿದಾಗ ಯಾವತ್ತೂ ಆ ಮನೆ ಬಾಗಿಲು ತೆಗೆದೇ ಇತ್ತು. ಉಪಮುಖ್ಯಮಂತ್ರಿಗಳು ಪಾಪ ಬರಬೇಕಾಗಿತ್ತು, ಸಮಾವೇಶ ದಶೆಯಿಂದ ಪಾಪ ಅವ್ರು ಬರಲಿಲ್ಲ. ಆದರೆ ಅವರ ಒಂದು ಬೆಂಬಲ, ಅವರ ಒಂದು ವಿಶ್ವಾಸ, ಪ್ರೀತಿ ಜೊತೆಲಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೆ ಮತ್ತೆ ನಾನು ಮುಖಸ್ತುತಿಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಂಬೇಡಿ. ವಾಹಿನಿಯವರು ಖಂಡಿತ ಎಲ್ಲದಕ್ಕಿಂತ ದೊಡ್ಡದಾಗಿ ನಾವು ಇದೀವಿ, ನೀವು ನಿಂತ್ಕೊಂಡು ಮಾಡ್ರಿ ಅಂತ ಹೇಳಿರುವಂಥ ವಾಹಿನಿಗಳನ್ನ ನನ್ನ ಹೆಸರು ಹೇಳೋಕ್ಕಾಗಲ್ಲ ನಾನು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ನಿಮ್ದು ಮಾತ್ರ ಕಣಪ್ಪ, ಕಾಣೋದಿಲ್ಲ. ನೀವು ಬ್ಯಾಕ್ಗ್ರೌಂಡಲ್ಲಿ ಇರ್ತೀರಾ, ಉಳಿದವರು ನಾವೇ ಮಿಸ್ತಾ ಇರ್ತೀವಿ, ಆಮೇಲೆ ನಾವು ನಿಮ್ಮನ್ನು ಬೈದ್ ಬಿಡೋದು. ಸ್ಮಾರಕದಲ್ಲಿ ಒಂದು ದೇಗುಲ ಅಂತ ಹೆಸರಿಟ್ಟಿದ್ದೀರಿ, ಮತ್ತೆ ಆ ತಾಯಿಯವ್ರದ ವಿಭಿನ್ನವಾದ ಫೋಟೋಗಳನ್ನ ಸಹ ಮಾಡಿರುವಂಥದ್ದು. ಬೆಳಿಗ್ಗೆಯಿಂದ ಕೂಡ ಜಾತ್ರೆ ತರ ಫೀಲ್ ನಮ್ಗೆ ಯಾವ್ದೋ. ಅವರು ಸಖಿಯಾಗಿ ಬಂದರು, ಕಥಾನಾಯಕಿ ಅನ್ನಿಸ್ಕೊಳ್ಳಿಲ್ಲ. ಸಖಿಯಾಗಿ ಬಂದು ಕಥಾನಾಯಕಿಯಾಗಿ, ಪೋಷಕ ನಟಿಯಾಗಿ ಎಲ್ಲ ಪಾತ್ರಗಳನ್ನು ಮಾಡಿ ಮುಗಿಸ್ಬಿಟ್ರು. ಯಾರ ಜೊತೆ ಕಥಾನಾಯಕಿಯಾಗಿ ಮಾಡಿದ್ರು ಅವ್ರಿಗೆ ಅತ್ತೆ ಪಾತ ಮಾಡಿಬಿಟ್ರು. ಹಾಗಾಗಿ ಆ ಭಾವನೆಗಳಲ್ಲಿ ಅತ್ತೆಯಾಗೇ ಇರಬೇಕು ಅಂತಲೇ ಅಭಿನಯ ಮಾಡಿದ್ರು. ಸೊ ಅಲ್ಲಿಗೆ ಅಮ್ಮವರ ಒಂದು ಅಭಿನಯದ ಆ ಒಂದು ಯೋಚನೆ ಹೇಗೆ ನಾನು ಮಾಡಬೇಕು ಅನ್ನುವಂಥದ್ದು ಮಾತ್ರ ಕರ್ತವ್ಯ ಮಗ್ನರಾಗಿದ್ದರು. ಅವ್ರು ಯಾವಾಗಲೂ ಅವರು ಅದ್ರ ಮೇಲೆ ಚಿಂತನೆ ಅವ್ರಿಗಿತ್ತು. ಆಮೇಲೆ ತುಂಬ ಇಷ್ಟ ಅವ್ರಿಗೇನು ಅಂದರೆ ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ಬೇಕು ಅನ್ನೋದು. ಎಷ್ಟು ಕಷ್ಟ ಇದ್ದರೂ ಕೂಡ ಅಡುಗೆ ಮಾಡಿ ಒಳ್ಳೆ ಗಂಚ್ತಾ ಇರಲಿಲ್ಲ ನನ್ನ ತಾಯಿಯವರು. ಇವತ್ತು ಈ ತೋಟ ಎಲ್ಲ ನಾವು ಕಟ್ಟಿದ್ವಿ ಅಂದರೆ ಕಾರಣ ನಮ್ಮ ತಾಯಿಯವರು ಕೊಟ್ಟಿರುವಂಥ ಮಾಡಿರುವಂಥ ಅನ್ನದಾಸೋಹ. ಇದೇ ಸತ್ಯ. ಅವ್ರ ಹೆಸರಲ್ಲಿ ಇದು ನಿರಂತರವಾಗಿ ನಡಿಬೇಕು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬೆಂಬಲದೊಂದಿಗೆ ನಡಿಬೇಕು. ಇದರಲ್ಲಿ ನನಗೆ ದೊಡ್ಡದಾಗಿ ಹೇಳಬೇಕು ಅಂತಂತ ಹೇಳಿದ್ರೆ, ಅಮ್ಮವರು ಇಲ್ಲದ ಈ 12 ತಿಂಗಳು ಜೀವನದಲ್ಲಿ ನಾನು ಹ್ಯಾಕ್ ಕಳೆದೆ ಅಂತಲೇ ನನಗೆ ಗೊತ್ತಿಲ್ಲ. ನನಗೆ ಮಧ್ಯದಲ್ಲಿ ಈ ಅಪೆಂಡಿಸೈಟಿಸ್ ಆಪ್ರೇಷನ್ ಒಂದಾಯಿತು. ಅದಕ್ಕೂ ಮುಂಚೆ ನನ್ನ ತಾಯಿಯವರು ಹೋದ ವರ್ಷದಲ್ಲಿ ನನಗೆ ಜ್ವರ, ಸಿಕ್ಕಾಪಟ್ಟೆ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಟ್ ಆಗಿದ್ದೆ.